ನಿಮ್ಮನೇಲೂ ಕೂಡ ಈ ರೀತಿಯಾದಂತಹ ಗೋಧಿ ಹುಲ್ಲು ಅದರಲ್ಲೂ ಕೂಡ ನೀವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಷನ್ ಪರ್ಪಸ್ ಗೆ ಏನಾದ್ರು ಯೂಸ್ ಮಾಡೋದಾದ್ರೆ ಡೆಫಿನೆಟ್ಲಿ ಖಂಡಿತವಾಗ್ಲೂ ಆದಷ್ಟು ಬೇಗನೆ ಈ ವಿಡಿಯೋನ ಸೇವ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಯಾಕಂದ್ರೆ ತುಂಬಾ ಉಪಯೋಗವಾಗುವಂತ ಒಂದು ಅದ್ಭುತವಾದ ಒಂದು ರೆಮಿಡಿ ಅಂತಾನು ಹೇಳ್ಬಹುದು. ಹಾಗೆ ಒಂದು ಡೆಕೋರೇಷನ್ ಪರ್ಪಸ್ ಗೆ ನೀವು ಒಂದು ಮಲ್ಟಿ ಪರ್ಪಸ್ ಗೆ ಇದನ್ನ ಯೂಸ್ ಮಾಡಬಹುದು. ಸೊ ಡೆಕೋರೇಷನ್ ಗೆ ಯೂಸ್ ಆದ್ಮೇಲೆ ಆಫ್ಟರ್ ವರಮಹಾಲಕ್ಷ್ಮಿ ಆದ್ಮೇಲೆ ಇದನ್ನ ನೀವು ಒಂದು ಜ್ಯೂಸ್ ಮಾಡಿ ಕೂಡ ಕುಡಿಬಹುದು. ತುಂಬಾನೇ ಹೆಲ್ತಿ ಬೆನಿಫಿಟ್ಸ್ ತುಂಬಾನೇ ಇದೆ. ಹಾಗಾಗಿ ನಾನು ನಿಮ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತಾ ಇದ್ದೀನಿ. ಈ ಗೋಧಿ ಹುಲ್ ಕುಡಿಯೋದ್ರಿಂದ ಏನೆಲ್ಲಾ ಬೆನಿಫಿಟ್ಸ್ ಬೇಕು, ಏನೆಲ್ಲ ಇರುತ್ತೆ ಅನ್ನೋ ಒಂದು ಮಾಹಿತಿ ಬೇಕಂದ್ರೆ ಡೆಫಿನೆಟ್ಲಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅದಕ್ಕೂ ಕೂಡ ನಾನು ಒಂದು ನೆಕ್ಸ್ಟ್ ವಿಡಿಯೋನ ನಾನು ಮಾಡಿ ತೋರಿಸ್ತೀನಿ. ಸೊ ಇವಾಗ ನಾನ್ ನಿಮ್ಗೆ ಗೋಧಿ ಹುಲ್ ಬೆಳೆಸೋ ರೀತಿ ಹೇಗೆ ಅನ್ನೋದು ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲ ಎಷ್ಟು ಅದ್ಭುತವಾಗಿ ಇದು ಬಂದಿದೆ ಅಂತ. ಸೊ ಇದು ನಾನು 7 days ಮಾಡಿರುವಂತ ಒಂದು ಪ್ಲಾನ್ ಅಲ್ಲಿ ಬಂದಿರುವಂತ ಗೋಧಿ ಹುಲ್ಲು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಮೊದಲನೇದಾಗಿ ನಾವು ಗೋಧಿನ ಅದರಲ್ಲೂ ಕೂಡ ನೀವು ನುಚ್ಚು ಬರ್ದೇ ಇರೋ ಹಾಗೆ, ಆಮೇಲೆ ಅದು ಸ್ವಲ್ಪ ಈಗ ಹುಳ ಬಂದಿರೋ ಹಾಗೆ ಅಂತದ್ ಯಾವ್ದು ಇರದೇ ಇರೋ ಹಾಗೆ ನೀಟಾಗಿ ಇರೋ ಅಂತ ಗೋಧಿನ ಹಾಯ್ದು ನೀವು ಅದನ್ನ ನೀಟಾಗಿ 2-3 ಸರಿ ವಾಶ್ ಮಾಡ್ಬೇಕಾಗುತ್ತೆ. ವಾಶ್ ಮಾಡಿದ್ಮೇಲೆ ನೀವು ಇದನ್ನ 24 hours ಅಂದ್ರೆ ಇವತ್ತು ಬೆಳಿಗ್ಗೆ 10 ಗಂಟೆಗೆ ನೀವು ನೆನೆಸಿದ್ರೆ ನಾಳೆ ಬೆಳಿಗ್ಗೆ 10 ಗಂಟೆವರೆಗೂ ಕೂಡ ನೆನೆಸಿ ನೀವು ಅದನ್ನ ಮತ್ತೊಂದ್ಸರಿ ನೀಟಾಗಿ ವಾಶ್ ಮಾಡ್ಕೊಂಡು ಆದಷ್ಟು ನೀವು ಕಾಟನ್ ಬಟ್ಟೆ ಟವಲ್ ಯಾವ್ದಾದ್ರು ಇದ್ರೂ ಪರವಾಗಿಲ್ಲ ಅದ್ರಲ್ಲಿ ನೀವು ಇದನ್ನ ಒಂದು ಮೊಳಕೆ ಬರ್ಸ್ಬೇಕಾಗುತ್ತೆ. ಈ ರೀತಿಯಾದಂತ ಮೊಳಕೆ ಬರ್ಸ್ಬೇಕಾದ್ರೆ ನೀವು ಆದಷ್ಟು ಚೆನ್ನಾಗಿ ವಾಶ್ ಮಾಡಿ. ಯಾಕಂದ್ರೆ ನೀವು ಇದನ್ನ ಡೆಕೋರೇಷನ್ ಪರ್ಪಸ್ಗೂ ಯೂಸ್ ಆದ್ಮೇಲೆ ನಿಮ್ಗೆ ಆಫ್ಟರ್ ವರಮಹಾಲಕ್ಷ್ಮಿ ಆದ್ಮೇಲೆ ನೀವು ಇದನ್ನ ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ಅಂದ್ರೆ ನೀವು ಆದಷ್ಟು ಹೈಜೆನಿಕ್ ಆಗಿ ಅದನ್ನ ನೀವು ನೀಟಾಗಿ ವಾಶ್ ಮಾಡಿದ್ರೆ ತುಂಬಾನೇ ಒಳ್ಳೇದು. ಹಾಗಾಗಿ ನಾನು ನಿಮ್ಗೆ ಈ ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ಈ ರೀತಿಯಾದಂತ ಒಂದು ಕಾಟನ್ ಬಟ್ಟೆಯಲ್ಲಿ ನಾವು ನೀಟಾಗಿ ಒಂದು ಸ್ವಲ್ಪನೂ ಕೂಡ ಗಾಳಿ ಹಾಡದೇ ಇರೋ ಹಾಗೆ ನಾನು ಇದನ್ನ ಫುಲ್ ಕವರ್ ಮಾಡ್ತಾ ಇದ್ದೀನಿ. ಆದ್ಮೇಲೆ ಅಂದ್ರೆ 2 ದಿವಸ ಆದ್ಮೇಲೆ ನಾನ್ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಒಳ್ಳೆ ಮಣ್ಣು ನಿಮ್ಗೆ ಆಲ್ಮೋಸ್ಟ್ ನಿಮ್ಮ ಅಕ್ಕಪಕ್ಕದಲ್ಲಿ ಮಣ್ಣು ಕೂಡ ಇರುತ್ತೆ. ಇಲ್ಲಾಂದ್ರೆ ನೀವು ಈ ಗಿಡಗಳನ್ನೆಲ್ಲ ಬೆಳೆಸ್ತಾರಲ್ಲ ಆ ಜಾಗದಲ್ಲಿ ಮಣ್ಣು ಕೂಡ ಸಿಗುತ್ತೆ, ಅಲ್ಲೂ ಕೂಡ ನೀವು ತಗೊಳ್ ಬರ್ಬೋದು. ಸೊ ಇವಾಗ ನೋಡಿ 2 ದಿವಸ ಆದ್ಮೇಲೆ ಎಷ್ಟು ಅದ್ಭುತವಾಗಿರುವಂತ ಮೊಳಕೆ ಬಂದಿದೆ, ತುಂಬಾ ಗಟ್ಟಿಯಾಗಿತ್ತು. ಇದನ್ನೆಲ್ಲ ಕೂಡ ನೀಟಾಗಿ ಸಪರೇಟ್ ಮಾಡಿ ಈ ರೀತಿಯಾದಂತ ನಿಮ್ಮಲ್ಲಿ ಯಾವ ಬಾಕ್ಸ್ ಇರುತ್ತೆ, ಯಾವ ಬೌಲು, ಒಂದು ಯಾವ ರೀತಿ ಡೆಕೋರೇಷನ್ಗೆ ಯೂಸ್ ಮಾಡುವಂತ ಒಂದು ವಸ್ತುವಿಗೆ ನೀವು ಈ ರೀತಿ ಫಸ್ಟ್ ಅರ್ಧ ಮಣ್ಣು ಹಾಕಿ ಆ ಮಣ್ಣು ಮೇಲೆ ನೀವು ಈ ರೀತಿಯಾದಾಗೆ ಗಟ್ಟಿಯಾಗಿ ನೀವು ಲೇಯರ್ ನ ನೀಟಾಗಿ ಹಾಕ್ಬೇಕಾಗುತ್ತೆ. ಯಾಕಂದ್ರೆ ನೀವು ಎಷ್ಟು ದಪ್ಪ ತಳದಲ್ಲಿ ನೀವು ಅಷ್ಟು ನೀವು ಮೊಳಕೆ ಕಾಳನ್ನ ಹಾಕ್ತಿರೋ ಅಷ್ಟು ಅದ್ಭುತವಾಗಿ ನಿಮ್ಗೆ ಗ್ರಾಸ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ಇವಾಗ ನಾನು ಈ ರೀತಿಯಾದಂತ ಲೇಯರ್ ಹಾಕಿರೋದ್ರಿಂದಾನೇ ಇಷ್ಟು ಅದ್ಭುತವಾಗಿ ಬಂದಿರುವಂತದ್ದು. ಜಸ್ಟ್ 7 days ಅಲ್ಲಿ ಈ ರೀತಿಯಾದಂತ ಅದ್ಭುತವಾಗಿರೋದು ಬಂದಿರೋದು. ಟೋಟಲ್ ಆಗಿ 7 days ಗ್ರಾಸ್ ಬಂದಿರೋದು. 2 days ನೆನ್ಸಿದ್ದು, ಒನ್ ಡೇ ನೆನ್ಸಿದ್ದು, 2 days ಮೊಳಕೆ ಬರ್ಸಿದ್ದು, ಟೋಟಲ್ 10 days 11 days ಸೊ ನೀವು ಅದ್ಭುತವಾದಂತ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಷನ್ಗೆ ಯೂಸ್ ಮಾಡಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ಆದಷ್ಟು ನೀರ್ನ ಯಾವ ರೀತಿ ಹಾಕ್ಬೇಕು ಅನ್ನೋದು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ನೋಡ್ತಾ ಇದೀರಲ್ಲ ಈ ರೀತಿಯಾದಂತ ಒಂದಷ್ಟು ಬಾಕ್ಸ್ ಗಳಿಗೆ, ಬೌಲ್ ಗಳಿಗೆ ನೀವು ಯಾವ ರೀತಿ ಯೂಸ್ ಮಾಡ್ತೀರಾ, ಪ್ಲಾಸ್ಟಿಕ್ ಆಗಿರ್ಬೋದು, ಆದಷ್ಟು ಗಾಳಿ ಹಾಡೋ ಅಂತದ್ದು ಈ ತರ ಎಲ್ಲಾನು ಕೂಡ ಓಪನ್ ಸ್ಪೇಸ್ ಇರಬೇಕು. ಎಲ್ಲ ಕಡೆ ತೂತಾಗಿರುವಂತದ್ದು ಇದ್ರೆ ತುಂಬಾನೇ ಒಳ್ಳೇದು ಅಂತ ಜಾಗಕ್ಕೆ. ಸೊ ಇದನ್ನೆಲ್ಲ ಹಾಕಿ ನೀವು ಏನ್ ಮಾಡ್ಬೇಕು, ಮೊಳಕೆ ಬರೋಕೆ ನೀವು ಬಿಡ್ಬೇಕಾಗುತ್ತೆ. ಯಾಕಂದ್ರೆ ಈ ರೀತಿ ಹಾಕದ ಮೇಲೆ ಸೊ ನೆಕ್ಸ್ಟ್ ಡೇಗೆ ಸಣ್ಣದಾಗಿ ಮೊಳಕೆ ಬಂದಿರುತ್ತೆ ನೋಡಿ. ಈ ತರ ಎಲ್ಲ ನಾನು ಟೋಟಲ್ ಆಗಿ ತುಂಬಾ ನನ್ನ ಡೆಕೋರೇಷನ್ಗೆ ಪ್ರತಿ ವರ್ಷ ಕೂಡ ಯೂಸ್ ಮಾಡೋದ್ರಿಂದ ಸೊ ಹಬ್ಬಕ್ಕೆ ಇನ್ನೊಂದು ದಿವಸ ಬಾಕಿ ಇದ್ದಂಗೆ, ಅಂದ್ರೆ ಶುಕ್ರವಾರ ಹಬ್ಬ ಆದ್ರೆ ಗುರುವಾರಕ್ಕೆ ಇದು ಫೈನಲ್ ಆಗಿ ತುಂಬಾ ಚೆನ್ನಾಗಿ ಬಂದಿರೋ ಹಾಗೆ ಮಾಡ್ಬೇಕಂದ್ರೆ ಆಫ್ಟರ್ ಅಂದ್ರೆ ಬಿಫೋರ್ 11 days ಮುಂಚಿತವಾಗಿ ನಾನು ಈ ರೀತಿಯಾದಂತ ತಯಾರಿಗಳನ್ನ ಮಾಡ್ಕೊಂಡಿರ್ತೀನಿ. ಆದಷ್ಟು ನೀವು ಮನೆ ಕ್ಲೀನಿಂಗ್ ಆದ್ಮೇಲೆ ಇದನ್ನ ನೀವು ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು. ಯಾಕಂದ್ರೆ ಮನೆ ಕ್ಲೀನಿಂಗ್ ಆದ್ಮೇಲೆ ಗೋಧಿ ಕೂಡ ತುಂಬಾನೇ ಒಳ್ಳೇದು. ಯಾಕಂದ್ರೆ ಲಕ್ಷ್ಮಿಗೆ ನಿಜವಾಗ್ಲೂ ಹೇಳ್ತೀನಿ, ಅಮ್ಮನವ್ರಿಗೆ ತುಂಬಾನೇ ಫೇವ್ರೆಟ್ ಆಗಿರುವಂತ ಒಂದು ಧಾನ್ಯ ಅಂತ ಹೇಳ್ಬಹುದು. ಹಾಗೆ ಇದ್ರ ಗೋಧಿ ಪಾಯಸ ಆಗಿರಬಹುದು, ಇದೆಲ್ಲನೂ ಕೂಡ ಅಮ್ಮನವ್ರಿಗೆ ಅಭಿಷೇಕಕ್ಕೆ ಆಗಿರಬಹುದು, ಒಂದು ನೀವು ಪೂಜೆಗೆ ಸಲ್ಲಿಸೋದಕ್ಕೆ ಆಗಿರಬಹುದು, ಪ್ರತಿ ಒಂದಕ್ಕೂ ಕೂಡ ಯೂಸ್ ಮಾಡ್ತಾರೆ. ಯಾಕಂದ್ರೆ ನಾನ್ ನೋಡಿದಾಗೆ ಇದನ್ನ ಅಭಿಷೇಕ ಮಾಡೋರು ಇರ್ತಾರೆ, ಇದನ್ನ ನಾವು ಒಂದು ನೈವೇದ್ಯವಾಗಿ ಕೂಡ ಇಡಬಹುದು. ಸೊ ನಾನ್ ನೋಡಿದಾಗೆ ನಾನು ನಿಮ್ಗೆ ಹೇಳಿದೀನಿ. ಸೊ ಈ ರೀತಿಯಾದಂತ ಮೊಳಕೆ ಬಂದಿರೋದನ್ನೆಲ್ಲಾನು ಕೂಡ ಕಂಪ್ಲೀಟ್ ಆಗಿ ನಾನು ಎಷ್ಟು ಬಾಕ್ಸ್ ಗಳಿಗೆ ರೆಡಿ ಮಾಡಿದ್ನೋ ಅಷ್ಟು ಬಾಕ್ಸ್ ಗಳಿಗೆ ಹಾಕಿದೀನಿ. ತುಂಬಾ ಅದ್ಭುತವಾಗಿ ಬಂದಿತ್ತು. ಹಾಗೆ ಡೆಕೋರೇಷನ್ ಪರ್ಪಸ್ ಗೆ ಇಷ್ಟೆಲ್ಲಾ ಬಾಕ್ಸ್ ಗಳನ್ನ ನಾನು ಪ್ರಿಪೇರ್ ಮಾಡಿದೆ ಅಂದ್ರೆ ಟೋಟಲ್ ಆಗಿ ನೀವು ನೋಡ್ತಾ ಇದ್ರಲ್ಲ ಇಷ್ಟು ಬಾಕ್ಸ್ ಗಳನ್ನ ಅಂದ್ರೆ ವಿತ್ ನಾನು
ಪ್ಲಾಸ್ಟಿಕ್, ಸ್ಟೀಲು ಎಲ್ಲಾದ್ರೂ ಕೂಡ ರೆಡಿ ಮಾಡಿದೀನಿ. ಸೊ ಇದ್ರಲ್ಲಿ ಹಾಕಿದ್ಮೇಲೆ ಮತ್ತೆ ನೀವು ಇದನ್ನ ತೆಗೆಯೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ನೀವು ಆದಷ್ಟು ಈ ಗ್ಲಾಸ್ ಗಳಲ್ಲಿ, ಅಂದ್ರೆ ಪ್ಲಾಸ್ಟಿಕ್ ಗ್ಲಾಸ್, ಕಾಫಿ ಗ್ಲಾಸ್ ಎಲ್ಲ ಬರುತ್ತೆ, ಅದ್ರಲ್ಲಿ ಇಟ್ರೆ ನೀವು ತೆಕ್ಕೊಳ್ಬಹುದು. ಬಟ್ ಇದು ಕಷ್ಟ ಆಗುತ್ತೆ. ಇವಾಗ ನಾನ್ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಾದಂತ ನೀರ್ನ ನೀವು ಸ್ವಲ್ಪ ಸ್ವಲ್ಪನೇ ಸ್ಪ್ರಿಂಕಲ್ ರೀತಿಯಲ್ಲಿ ನೀವು ಹಾಕ್ಬೇಕಾಗುತ್ತೆ. ಈ ರೀತಿ ಹಾಕೋದ್ರಿಂದ ನಿಮ್ಗೆ ನೀರು ಕೆಳಗಡೆ ಪೂರ್ತಿ ಕಂಪ್ಲೀಟ್ ಆಗಿ ನಿಮಗೆ ಎಲ್ಲಾ ಕಡೆಗೂ ಸ್ಪ್ರೆಡ್ ಆಗುತ್ತೆ. ಅದೇ ನೀವೇನಾದ್ರೂ ನೀರ್ನ ಜಾಸ್ತಿನೇ ನೀವು ಇದ್ರೆ ಅದೇನಾಗ್ಬಿಡತ್ತೆ, ಒಳಗಡೆ ಎಲ್ಲ ಸ್ಮೆಲ್ ಬರೋದಕ್ಕೆ ಶುರು ಆಗುತ್ತೆ. 11 ದಿವಸ ಏನ್ ಮೊಳಕೆ ಬಂದು ಇದೆಲ್ಲ ನಿಮ್ಗೆ ಕಂಪ್ಲೀಟ್ ಆಗಿ ಒಂದು ಗ್ರಾಸ್ ಆಗುತ್ತೋ, ಅದಾದ್ಮೇಲೆ ಅಂತೂ ನೀವೇನಾದ್ರೂ ವರಮಹಾಲಕ್ಷ್ಮಿ ಜಾಗದಲ್ಲಿ ಏನಾದ್ರೂ ಡೆಕೋರೇಷನ್ ಯೂಸ್ ಮಾಡಿದಾಗ ಅಲ್ಲೆಲ್ಲ ಕೂಡ ನಿಮ್ಗೆ ಏನಾಗ್ಬಿಡತ್ತೆ ಗೊತ್ತಾ, ಸ್ಮೆಲ್ ಬರೋದಕ್ಕೆ ಶುರು ಆಗುತ್ತೆ, ಸೊಳ್ಳೆ ಬರೋದಕ್ಕೆ ಶುರು ಆಗುತ್ತೆ. ಆದಷ್ಟು ಈ ರೀತಿಯಾದಂತ ಒಂದು ಬಾಟ್ಲಿಗೆ ಆದಷ್ಟು ಒಂದು 5-6 ತೂತುಗಳನ್ನ ಮಾಡಿ ನೀರ್ಗಳನ್ನ ನೀವು ಈ ತರ ಸ್ಪ್ರಿಂಕಲ್ ಆಗಿ ಬಿಡ್ಬೇಕಾಗುತ್ತೆ. ನೋಡ್ತಾ ಇದ್ರಲ್ಲ, ಡೇ 1, ಡೇ 2 ಹಾಗೆ ಈ ರೀತಿಯಾದಂತ 7 ದಿವಸ ಆದ ಮೇಲೆ ಬಂದಿರುವಂತಹ ಒಂದು ಅದ್ಭುತವಾಗಿರುವಂತಹ ಗ್ರಾಸ್. ಸೊ ಎಷ್ಟು ತುಂಬಾ ಖುಷಿ ಆಯ್ತು ಅಂದ್ರೆ, ನನ್ಗಂತೂ ತುಂಬಾನೇ ಇಷ್ಟಪಟ್ಟು ಪ್ರತಿ ವರ್ಷ ಮಾಡ್ತಾ ಇರುವಂತದ್ದು. ಸೊ ನಿಮ್ಗೆ ನನ್ಗೆ ಅನ್ಸೋ ಪ್ರಕಾರ ನಿಮ್ಗೆ ಇದು ಕಂಪ್ಲೀಟ್ ಮಾಹಿತಿ ತಿಳಿದಿದೆ ಅಂತ ಅನ್ಕೊಳ್ತೀನಿ. ಇದರ ಇನ್ನಷ್ಟು ಬೆನಿಫಿಟ್ ಬೇಕು, ಗ್ರಾಸ್ ವೀಟ್ ಅಲ್ಲಿ ನೀವು ಇವಾಗ ಈ ಒಂದು ಆಫ್ಟರ್ ವರಮಹಾಲಕ್ಷ್ಮಿ ಆದ್ಮೇಲೆ ಯಾವ ರೀತಿಯಾದಂತ ಜ್ಯೂಸ್ ಪ್ರಿಪೇರ್ ಮಾಡ್ಬೇಕು ಅಂತ ನೀವು ಕೇಳಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಡೆಫಿನೆಟ್ಲಿ ಅದರ ಒಂದು ವಿಡಿಯೋನು ಕೂಡ ಆದಷ್ಟು ಬೇಗನೆ ನಾನು ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಸೊ ನೋಡ್ತಾ ಇದ್ರಲ್ಲ, ಎಷ್ಟು ಅದ್ಭುತವಾಗಿದೆ, ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.